ಚಿಕ್ಕದಾಗಿ ಜಾತ್ರೆ ನಡೀತಾ ಉಂಟು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹಾಗೆ ನಿಮ್ಮನ್ನು ಕೂಡ ಅಲ್ಲಿಗೆ ದೇವ್ರ ದರ್ಶನ ಮಾಡುವ ಅಂತೇಳಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ. ಧಾರವಾಡದಲ್ಲೋ ಅಥವಾ ಹುಬ್ಬಳ್ಳಿಯಲ್ಲೋ ಅಥವಾ ಸಾಗರದಲ್ಲೋ ಬಿಡ್ತಾರೆ. ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ತುಂಬ ದಿನ ವ್ಲಾಗ್ನ ಮಾಡಿದಿಟ್ಟು ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲಾಗಿತ್ತು. ಸೊ ಅದನ್ನೆಲ್ಲ ಆದಮೇಲೆ ಈ ವಿಡಿಯೋಸ್ ಬರುತ್ತೆ. ಇವತ್ತು ನಮ್ಮೂರಿನಲ್ಲಿ ನವಗ್ರಹ ದೇವತೆಗಳದ್ದು ಒಂದು ಚಿಕ್ಕದಾಗಿ ಜಾತ್ರೆ ನಡೀತಾ ಉಂಟು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹಾಗೆ ನಿಮ್ಮನ್ನು ಕೂಡ ಅಲ್ಲಿಗೆ ದೇವ್ರ ದರ್ಶನ ಮಾಡುವ ಅಂತೇಳಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗಿ ನೋಡುವ ನವಗ್ರಹ ಜಾತ್ರೆನ ಯಾವ ರೀತಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು, ನಮ್ಮೂರಿನ ಜಾತ್ರೆ. ಹಾಗಾಗಿ ನಿಮ್ಗೆಲ್ರಿಗೂ ಕೂಡ ಇವತ್ತೇ ತೋರಿಸುವ ಅಂತ ಹೇಳ್ಬಿಟ್ಟು, ಸಂಜೆ ಸುಮಾರು ಒಂದು 6 ಗಂಟೆ ಆಗಿದೆ. ಈವ್ನಿಂಗ್ ಟೈಮಿಗೆ ಹೋಗುವ ಅಂತೇಳಿ ನಾನು ಅಮ್ಮ ಸೇರ್ಕೊಂಡು ರೆಡಿಯಾಗಿದ್ದೀವಿ. ಅಲ್ಲಿ ಹೋಗಿ ನೋಡುವ. 5 ವರ್ಷಕ್ಕೊಂದು ಸತಿ ನಡೆಯುತ್ತೆ. ಹಿಂದೆ 5 ವರ್ಷ ನಡೆದಿತ್ತಲ್ಲ, ಆವಾಗ ಕೂಡ ನಾನು ಹೋಗಿದ್ದಾಗಿತ್ತು. ಸೊ ಇವಾಗಲೂ ಕೂಡ ಹೋಗಿ ನೋಡುವ ಹೇಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಲೆಟ್ಸ್ ಗೋ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲೈಕನ್ನ ಒತ್ತಿ. ನಾನು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಆವಾಗ ನೀವು ಮೊದಲು ವಿಡಿಯೋನ ನೋಡ್ಬೋದು. ಸೊ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲೇ ನನ್ನ ಮನೆಯಿಂದ ಒಂದು ಸ್ವಲ್ಪ ತುಂಬ ಹತ್ತಿರ ಆಗಿರುತ್ತೆ. ಸೊ ನಮ್ಮ ರೋಡಿಂದ ಹೋಗಿ ಸ್ವಲ್ಪ ಒಂದು ಮೇನ್ ರೋಡಿಗೆ ಹೋಗಬೇಕು. ಅದನ್ನಷ್ಟು ಒಳಗಡೆ ಹೋಗ್ತಿದ್ರೆ ದೇವಸ್ಥಾನ ಸಿಗುತ್ತೆ. ಅಲ್ಲಿ ನವಗ್ರಹ ದೇವತೆ ಮತ್ತು ಶಿವನ ದೇವಸ್ಥಾನ ಮತ್ತು ಹನುಮಂತ ದೇವಸ್ಥಾನ ಎಲ್ಲನೂ ಕೂಡ ಒಂದೇ ಕಡೆ ದೇವಸ್ಥಾನದಲ್ಲಿ ಎಲ್ಲ ದೇವರು ಕೂಡ ಇದ್ದಾರೆ. ಸೊ ಹೋಗಿ ನೋಡ್ಕೊಂಡು ಬರುವ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಹಣಕಾಯಿ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ಸ್ವಲ್ಪ ಜಾತ್ರೆನ ಸುತ್ತಾಡ್ಕೊಂಡು ಬರೋದು. ನಾನು ಮತ್ತು ಅಮ್ಮ ಸೇರ್ಕೊಂಡು ಹೋದ್ವಿ. ಈವ್ನಿಂಗ್ ಟೈಮಿಗೆ ಹೋಗಿರೋದು ನಾವು. ಅಲ್ಲಿ ಹೋಗಿ ಮುಟ್ಟೋ ತನಕ ಸುಮಾರು 7 o'clock ಆಯಿತು. ಹೋಗಿ ಫಸ್ಟ್ ದೇವರ ದರ್ಶನ ಮಾಡಿಬಿಟ್ಟು ಉಡಿ ತುಂಬಿಸಿ ಹಣಕಾಯಿ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಚಿಕ್ಕ ಜಾತ್ರೆ ಆಗಿರೋದ್ರಿಂದ ನಾವು ಸ್ವಲ್ಪ ಬೇಗನೂ ಹೋಗಿದ್ವಿ. ಜನಸಂಖ್ಯೆ ಅಷ್ಟೊಂದು ಜಾಸ್ತಿ ಇರಲಿಲ್ಲಾಗಿತ್ತು. ಹೋಗಿ ಹಣಕಾಯಿ ಎಲ್ಲ ಆರಾಮ್ಸೆಯಾಗಿ ದೇವ್ರ ದರ್ಶನ ಎಲ್ಲ ಆರಾಮ್ಸೆಯಾಗಿ ಮಾಡ್ಕೊಂಡ್ವಿ. ಇಲ್ಲಿ ಬಂದಾಗ ನನಗೆ ಅನಿಸಿತ್ತು ಅಂದರೆ ಸೇಮ್ ಹಳ್ಳಿ ಥರ ಫೀಲ್ ಆಯಿತು. ಅಂತಂದರೆ ಹಳ್ಳಿಯಲ್ಲಿ ಯಾವ ರೀತಿಯಾಗಿ ಚಿಕ್ಕದಾಗಿ ಸ್ವಚ್ಛವಾಗಿ ಮಾಡ್ತಾರಲ್ಲ, ಆ ರೀತಿಯಾಗಿ ಚಪ್ರ ಗಿಪ್ರ ಅಲ್ಲ ಹಳ್ಳಿ ಕಡೆ ಹೇಗೆ ಮಾಡ್ತಾರಲ್ವ ಹಾಗೆ ಮಾಡಿದ್ರಾಗಿತ್ತು. ತುಂಬ ಚಿಕ್ಕ ಜಾಗದಲ್ಲಿ ತುಂಬ ಸ್ವಚ್ಛವಾಗಿ ಮಾಡಿದ್ರಾಗಿತ್ತು. ಸೊ ನೋಡಿ ತುಂಬ ಖುಷಿ ಆಯಿತು. ನಮ್ಮೂರು ಜಾತ್ರೆ ಎಷ್ಟು ಸ್ವಚ್ಛವಾಗಿ ಮಾಡಿದ್ದಾರೆ ಚಿಕ್ಕದಾಗಿ ಅಂತ ಹೇಳ್ಬಿಟ್ಟು. ದೇವ್ರ ದರ್ಶನನೂ ಕೂಡ ಹತ್ತಿರದಿಂದ ಮಾಡಿಬಿಟ್ಟು ದೇವರಿಗೆಲ್ಲ ಹಣಕಾಯಿ ಮಾಡಿದ್ವಿ. ಇದು ನವಗ್ರಹ ದೇವತೆಗಳು. ಸೊ ಹಾಗೆ ಪಕ್ಕದಲ್ಲಿ ಹನುಮಂತ ಕೂಡ ಇದ್ದಾರೆ. ಒಂದೇ ದೇವಸ್ಥಾನದಲ್ಲಿ ನವಗ್ರಹ ದೇವತೆ ಹನುಮಂತ, ಗಣಪತಿ ಮತ್ತು ಮಾರಿಕಾಂಬ ದೇವಿನ ನಾವು ನೋಡ್ಬೋದು. ಈ ಜಾತ್ರೆ ನಡೀತಾ ಇರೋದು ಮಾರಿಕಾಂಬ ದೇವಿಗೆ. ಸೊ ಒಂದೇ ದೇವಸ್ಥಾನಕ್ಕೆ ಬಂದಾಗ 4 ದೇವರನ್ನು ಕೂಡ ನಾವು ದರ್ಶನವನ್ನು ಮಾಡ್ಬೋದು.
ಫಸ್ಟಿಗೆ ಹೋಗಿದ ತಕ್ಷಣ ದೇವ್ರ ದರ್ಶನ ಮಾಡಿ ದೇವಸ್ಥಾನ ಎಲ್ಲ ಸುತ್ತಾಡಿ ಎಲ್ಲರ ದೇವರ ದರ್ಶನಕ್ಕೂ ಕೂಡ ಮಾಡಿಕೊಂಡು ಆಮೇಲೆ ಕಾಮನ್ ಆಗಿ ಗೊತ್ತಿರೋದೇ ಅಲ್ವಾ, ಫಸ್ಟ್ ಹೋಗೋದು ಎಂಟ್ರಿ ಕೊಡೋದೆ ನಾವು ಬಳೆ ಶಾಪಿಗೆ. ಇಯರಿಂಗ್ಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಕಣ್ಣಾಯಿಸೋದೇ ಅಲ್ಲಿ. ಹಾಗೆ ಬಳೆಗಳನ್ನು ನೋಡಿದ್ವಿ, ಸೇಮ್ ಎಲ್ಲ ಜಾತ್ರೆಗೆ ಬಂದಿರೋ ಥರನೇ ಇಲ್ಲೂ ಕೂಡ ಸೇಮ್ ಕಲೆಕ್ಷನ್ ಬಂದಿದ್ದಾಗಿತ್ತು. ಆದ್ರೂ ಕೂಡ ನೋಡೋದನ್ನು ಬಿಟ್ಟಿಲ್ಲ. ಹಾಗೆ ಒಂದು ಬಳೆ ಸೆಟ್ಟನ್ನು ತೊಗೊಂಡ್ವಿ. ಅದನ್ನು ತೊಗೊಂಡು ಬಂದು ನೆಕ್ಸ್ಟ್ ಏನೂ ಕೂಡ ತಿಂದಿಲ್ಲ. ನಾನು ತಿಂದು ಮನೆಗೆ ಬಂದೆ ಊಟ ಮಾಡುವ ಅಂತ ಹೇಳ್ಬಿಟ್ಟು ಏನೂ ಕೂಡ ತಿಂದಿರಲಿಲ್ಲಾಗಿತ್ತು. ತಿನ್ನೋಕ್ಕೂ ಕೂಡ ಏನು ಇಷ್ಟ ಆಗಿರಲಿಲ್ಲ. ಮತ್ತು ಸುಮ್ಮನೆ ತಿನ್ನೋದು, ಥಂಡಿ ನೆಗಡಿ ಆಗೋದು, ಐಸ್ ಕ್ರೀಮ್ ಕೂಡ ಏನೂ ತಿಂದಿಲ್ಲಾಗಿತ್ತು. ಸೊ ಹಾಗೆ ಜಾತ್ರೆನ ಸ್ವಲ್ಪ ಸುತ್ತಾಡಿ 2 ಕಿವಿ ರಿಂಗು ಮತ್ತು ಬಳೆ ಸೆಟ್ಟನ್ನು ತಗೊಂಡು ಹಾಗೆ ಮನೆಗೆ ಬಂದ್ವಿ. ಬೇಗನೆ ಮನೆಗೆ ಬಂದ್ವಿ, ಯಾಕೆಂದರೆ ನಾನು ಮತ್ತು ಅಮ್ಮ ಇಬ್ಬರೇ ಹೋಗಿದ್ರಾಗಿತ್ತು. ಆಲ್ರೆಡಿ ಸಂಜೆ ಆಗಿತ್ತಲ್ಲ, ಹಾಗಾಗಿ ಮತ್ತು ನಾವು ಇಬ್ಬರೇ ಹೋಗೋದ್ರಿಂದ ಮತ್ತು ನಮಗೆ ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬಂದ್ವಿ. ಇಲ್ಲಿ ಪಕ್ಕದಲ್ಲೇ ಕೂಡ ನಾಗರಕಟ್ಟೆನೂ ಕೂಡ ಇದೆ. ಸೊ ಅದಕ್ಕೂ ಕೂಡ ಕೈ ಮುಗಿದು ನೆಕ್ಸ್ಟ್ ಗೊಂಬೆಗಳೆಲ್ಲ ತುಂಬ ಬಂದಿದ್ರಾಗಿತ್ತು. ಚಿಕ್ಕ ಮಕ್ಕಳು ಇದ್ದರೆ ಯಾರಿಗಾರು ಕೊಡಿಸ್ಬೋದಿತ್ತು. ಆದರೆ ನಮ್ಮನೇಲಿ ತುಂಬ ಗೊಂಬೆಗಳು ಇರೋದ್ರಿಂದ ಗೊಂಬೆಗಳನ್ನು ನೋಡೋದಷ್ಟೇ, ನೋಡಿದಾಗ ತಗೊಳ್ಬೇಕು ಅಂತ ಅನಿಸುತ್ತೆ. ಅಷ್ಟನ್ನು ಮಾಡಿಬಿಟ್ಟು ಜಾತ್ರೆನ ಮುಗಿಸಿ ಹಾಗೆ ಡೈರೆಕ್ಟಾಗಿ ಮನೆಗೆ ಬಂದೆ. ನಮ್ಮೂರಿನ ಜಾತ್ರೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ಚಿಕ್ಕದಾಗಿ ಸ್ವಚ್ಛವಾಗಿ ಆಗಿರುವಂತಹ ನಮ್ಮ ಜಾತ್ರೆಗೆ ನಿಮಗೆಲ್ಲರಿಗೂ ತೋರಿಸ್ಕೊಟ್ಟಿದ್ದೀನಿ. ಸೊ ಬಂದು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಬಾಯ್. ಅದಕ್ಕೆ ಫೇಮಸ್ಸು. ಗೋಧಿ ಬೀಜ ತಗೊಂಡೋಗಿ ಧಾರವಾಡದಲ್ಲೂ ಅಥವಾ ಹುಬ್ಬಳ್ಳಿಯಲ್ಲೂ ಅಥವಾ ಸಾಗರದಲ್ಲೂ ತಗೊಂಡಿರ್ತಾರೆ. ಯಾಕೆ ಬಿಜಾಪುರದಲ್ಲಿ ಕಟ್ಟಿದ್ರು? ಯಾಕೆ ಕಟ್ಟಿದ್ರಲ್ಲೇ?